ಈ ದೇಶದ ಕಾನೂನು ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಇದರಿಂದ ಖಾತ್ರಿಯಾಗುತ್ತೆ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅನ್ನೋದು ಕೂಡ ಇದರಿಂದ ಜನ ಅರ್ಥ ಮಾಡ್ಕೊಳ್ಬೇಕು. ಈ ದೇಶದ ಕಾನೂನನ್ನು ಧಿಕ್ಕರಿಸಿ ಮಾಡುವ ಯಾವುದೇ ಪ್ರಯತ್ನಗಳು ಕೂಡ ಸಾಂದರ್ಭಿಕವಾಗಿ ತತ್ತನ ಕ್ಷಣಕ್ಕೆ ಅವರಿಗೆ ಒಳ್ಳೆಯದನ್ನು ಆಗಿರಬಹುದು ಅಷ್ಟೇ. ಆದರೆ ದೀರ್ಘಕಾಲದಲ್ಲಿ ಕಾನೂನನ್ನು ಮುರಿಯುವವರು, ಕಾನೂನನ್ನು ವಿರೋಧಿಸುವವರು ಅವರಿಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಖಾತ್ರಿ ಇಲ್ಲ ಅಂತಕ್ಕಂಥದ್ದನ್ನು ಇವತ್ತಿನ ಕೋರ್ಟಿನ ಆದೇಶ ಎತ್ತಿ ಹಿಡಿದಿದೆ. ಮತ್ತು ಮುಖ್ಯಮಂತ್ರಿಗಳ ಕುಟುಂಬವೇ ಒಂದು ಈ ಅವ್ಯವಹಾರದಲ್ಲಿ ತೊಡಗಿದಾಗ ಮತ್ತವರು 2 ಬಾರಿ ಉಪಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ನಡೆದ ನಡವಳಿಕೆಗಳು, ಮತ್ತವರು ಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದೇ ಮೈಸೂರಿನ ಮೂಡಾದಿಂದ ಅವರು ತನ್ನ ಜಮೀನೇ ಅಲ್ಲದ, ತನ್ನ ಭೂಮಿಯೇ ಅಲ್ಲದಕ್ಕೆ ಪರಿಹಾರ ಕೇಳಿದ್ದು ತಪ್ಪು ಅಂತಕ್ಕಂಥದ್ದು ಇಡೀ ರಾಜ್ಯ ಮತ್ತು ರಾಷ್ಟ್ರದ ಜನರಿಗೆ ಗೊತ್ತಿತ್ತು. ಇದನ್ನು ನಾವು ಹೋರಾಟ ಮಾಡಿ ಭಾರತೀಯ ಜನತಾ ಪಕ್ಷ ಬೆಂಗಳೂರಿನಿಂದ ಮೈಸೂರಿನವರೆಗೆ ದೊಡ್ಡ ಹೋರಾಟವನ್ನು ಮಾಡಿ, ಪಾದಯಾತ್ರೆ ಮಾಡಿ ಜನರ ಗಮನವನ್ನು ನಾವು ಸೆಳೆದಿದ್ವಿ. ಆದರೂ ಕೂಡ ಅವರು ಅದಕ್ಕೆ ಗೌರವ ಕೊಟ್ಟಿರಲಿಲ್ಲ. ನಾವು ಅನಿವಾರ್ಯವಾಗಿ ಗವರ್ನರ್ ಅವರನ್ನು ಭೇಟಿಯಾಗಬೇಕಾಗಿತ್ತು, ಅವರನ್ನು ಪ್ರಾರ್ಥನೆ ಮಾಡಬೇಕಾಗಿತ್ತು. ಅವರು ಇದಕ್ಕೆ ಇವತ್ತು ಆದೇಶವನ್ನು ಏನು ಕೊಟ್ಟಿದ್ರು ಅದನ್ನು ಮಾನ್ಯ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಆ ಕಾರಣದಿಂದ ಇದರಿಂದ ಈಗ ಮುಖ್ಯಮಂತ್ರಿಗಳು ತಪ್ಪಿಸಿಕೊಳ್ಳಲಿಕ್ಕಾಗಲಿಲ್ಲ. ಕಾಂಗ್ರೆಸ್ ಪಕ್ಷದ ಮತ್ತು ಮುಖ್ಯಮಂತ್ರಿಗಳ ಅವ್ಯವಹಾರಗಳು, ಭ್ರಷ್ಟಾಚಾರಗಳು ಸಂಪೂರ್ಣವಾಗಿ ಇವತ್ತು ಜನರ ಮುಂದೆ ತೆರೆದುಕೊಂಡಿವೆ. ಇದಕ್ಕೆ ಅವರೀಗ ಇದನ್ನು ಗಮನಿಸಿರ್ತಾರೆ. ಈಗಾಗಲೇ ನಾನು ಒತ್ತಾಯ ಮಾಡ್ತೇನೆ, ತಕ್ಷಣ ರಾಜೀನಾಮೆ ಕೊಡಬೇಕು, ಪ್ರಾಸಿಕ್ಯೂಷನ್ಗೆ ರೆಡಿ ಆಗಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಅಲ್ಲ, ಈಗ ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡ್ತದೆ, ಕೋರ್ಟಿನ ಅದರ ಆದೇಶದ ಕಾಪಿ ಹೊರಗಡೆ ಬಂದ ಮೇಲೆ ಅದರಲ್ಲಿ ಏನು ಇದೆ ಅನ್ನೋದು ಗೊತ್ತಾಗುತ್ತೆ. ಅದಾದ ಮೇಲೆ ಈಗೇನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿತ್ತು ಗವರ್ನರ್ ಅವರು ಮುಂದಿನ ಕ್ರಮವನ್ನು ಜರುಗಿಸ್ತಾರೆ ಅಂತ ನಾನು ಈಗ ಕೊಡಬಾರ್ದು ಅಂತಂತಂದರೆ ಅವ್ರು ಇನ್ನೊಬ್ಬ ಕೇಜ್ರಿವಾಲ್ ಆಗ್ತಾರೆ. ಕೊಟ್ಟರೆ ಮೌಲ್ಯಗಳನ್ನು ಎತ್ತಿ ಹಿಡಿದಂತಾಗತ್ತೆ. ಇಲ್ಲ, ಮೌಲ್ಯಗಳು ಎತ್ತಿ ಹಿಡಿಯೋದು ನನಗೆ ಬೇಕಾಗಿಲ್ಲ ಅಂತ ಅವರೇನಾದರೂ ಮುಂದುವರೆದ್ರೆ ಅದಕ್ಕೆ ಜನ ಮತ್ತು ನ್ಯಾಯಾಲಯ ತೀರ್ಮಾನ ಕೊಡ್ತದೆ. ಕಾನೂನಾತ್ಮಕವಾಗಿ ಕೊಡಲೇಬೇಕು ಅಂತ ಏನೂ ಇಲ್ಲ, ಅವರು ಆವಾಗ ಕೊಡ್ತಾರೆ. ಅದಕ್ಕೆ ಅಲ್ಲ, ಈಗೇನಾದರೂ ಪ್ರಾಸಿಕ್ಯೂಷನ್ಗೆ ಕೊಟ್ಟ ಮೇಲೆ ನೀವು ಅಧಿಕಾರದಲ್ಲೇ ಮುಂದುವರೆದ್ರೆ ಯಾರು ನಿಮ್ಮ ಇದನ್ನು ಎನ್ಕ್ವೈರಿ ಮಾಡೋರು ಯಾರು? ನಿಮ್ಮ ತಳಗಡೆ ಇರ್ತಕ್ಕಂಥ ಆಫೀಸರ್ಗಳೇ ಮಾಡ್ತಾರೆ. ಅದು ಹೇಗೆ ಸಾಧ್ಯ? ಕೇಜ್ರಿವಾಲ್ದು ಬೇರೆ ವಿಷಯ. ಯಾಕೆ ಅಂತಂದರೆ ಅಲ್ಲಿನ ಪೊಲೀಸ್ ಇಲಾಖೆ ಆಗಲಿ ಯಾವುದೂ ಕೂಡ ಅವರ ಕಂಟ್ರೋಲಲ್ಲಿ ಇರಲಿಲ್ಲ. ಆದ್ದರಿಂದ ಅವರು ಮುಂದುವರೆದಿದ್ದರು. ಇಲ್ಲಿರ್ತಕ್ಕಂಥದ್ದು ಅಲ್ಲಿ ಕೇಂದ್ರೀಯ ವ್ಯವಸ್ಥೆ ಇತ್ತು, ಇಲ್ಲಿ ಕೇಂದ್ರೀಯ ವ್ಯವಸ್ಥೆ ಇಲ್ಲ, ರಾಜ್ಯ ವ್ಯವಸ್ಥೆ ಇದೆ. ಆದ್ದರಿಂದಾಗಿ ಅವರು ಮುಂದುವರಿಯಲಿಕ್ಕೆ ಬರೋದಿಲ್ಲ, ಸಾಧ್ಯ ಆಗೋದಿಲ್ಲ. ಆದ್ದರಿಂದಾಗಿ ಅವರು ರಾಜೀನಾಮೆ ಕೊಡ್ತಾರೆ. ಯಾಕೆಂತಂದರೆ ಅವರು ಕಾನೂನಿಗೆ ಗೌರವ ಕೊಡ್ತಾರೆ ಈಗಲಾದರೂ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೊಡಲಿಲ್ಲ ಅಂದರೆ ನ್ಯಾಯಾಲಯ ಮುಂದಿನ ಕ್ರಮವನ್ನು ಜರುಗಿಸ್ತದೆ. ಹೈಕಮಾಂಡ್ ತಮ್ಮ ಪರವಾಗಿದೆ ಅನ್ನುವಂಥ ವಾದವನ್ನು ಅವರು ಮೊನ್ನೆಯಿಂದಲೂ ಕೂಡ ಮಾಡ್ತಾನೆ ಇದ್ದಾರೆ. ಹೈಕಮಾಂಡ್ ನನ್ನ ಪರ ಇದೆ, ನಾನು ಹೈಕಮಾಂಡ್ ಕನ್ವಿನ್ಸ್ ಮಾಡಿದ್ದೀನಿ. ಹೈಕಮಾಂಡ್ಗೂ ಇವರ ಕೇಸ್ಗೆ ಏನ್ರಿ ಸಂಬಂಧ? ಹೈಕಮಾಂಡ್ ಎಲ್ಲ 136 ಶಾಸಕರು ಸಪೋರ್ಟ್ ಮಾಡಿದ್ರು ಕೋರ್ಟ್ನಲ್ಲಿ ಆಗುವಂಥದ್ದು ಏನಿದೆ? ನೀವು ಈಗ ರಾಜೀನಾಮೆ ವಿಚಾರನೇ ನಾನು ಹೇಳೋದು, ಕೋರ್ಟು ಇವತ್ತು ಇದನ್ನು ಎತ್ತಿ ಹಿಡಿದಿರೋದು. ಹೈಕಮಾಂಡ್ ಸಂಪೂರ್ಣ ನಿಮ್ಮ ಬೆಂಬಲಕ್ಕೆ ನಿಂತರೂ ಕೂಡ ಅವರೇನು ಕೋರ್ಟಲ್ಲಿ ಬಂದು ನಿಮ್ಮ ನ್ಯಾಯವನ್ನು ತಿರುಚಲಿಕ್ಕೆ ಹೈಕಮಾಂಡಿಗೆ ಸಾಧ್ಯ ಇದೆಯಾ? ಅಥವಾ 136 ಶಾಸಕರು ನಿಮ್ಮ ಪರವಾಗಿದ್ದರೂ ಕೂಡ ಅವರೇನಾದರೂ ನಿಮಗೆ ತಿರುಚಲಿಕ್ಕೆ ಸಾಧ್ಯ ಇದೆಯಾ? ಈ ರೀತಿ ಆಗೋದಿಲ್ಲ. ಈ ದೇಶದ ನ್ಯಾಯವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕಾಗತ್ತೆ. ಅದನ್ನು ನಾನು ಅಂದ್ಕೊಂಡಿದ್ದೇನೆ. ಅವರು ಇವತ್ತೇ ರಾಜೀನಾಮೆಯನ್ನು ಕೊಡ್ತಾರೆ ಅಂತಕ್ಕಂಥದ್ದು ನನಗೆ ದಟ್ಟವಾದ ಭರವಸೆ ಇದೆ.